ಗಲಾಟೆಗೆ ಪ್ರಮುಖವಾದ ಕಾರಣಕರ್ತರೆ ಆರ್ ಎಸ್ ಎಸ್ನವರು. ಆರ್ ಎಸ್ ಎಸ್ ಹಿನ್ನೆಲೆ ಇರುವಂಥ ವ್ಯಕ್ತಿ ಆರ್ ಎಸ್ ಎಸ್ನವನೇ. ಆರ್ ಎಸ್ ಎಸ್ ಬೈಟೆಕಲ್ಲಿ ಕೂತಿದ್ದಾನೆ ಅವನು. ಇವನು ಆರ್ ಎಸ್ ಎಸ್ನವನಲ್ವಾ? ಆರ್ ಎಸ್ ಎಸ್ ಕೈವಾಡ ಇಲ್ವಾ? ಸುನಿಲ್ ಅನ್ನೋರಿಗೆ ಕಂಪ್ಲೇಂಟನ್ನು ಕೊಟ್ಟರೆ ಅವರು ಕಂಪ್ಲೇಂಟ್ನ ತಗೊಳ್ಳೋದೇ ಇಲ್ಲ. ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಅಯ್ಯೋ ಇಂಥ ಕೇಸ್ಗಳು ಬತ್ತಲೇ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲದಕ್ಕೂ ನಾವು ಎಫ್ ಐ ಆರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಹೆಚ್ಚಿನ ದಸ್ತಗಿರಿ ಮಾಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆ ಉದ್ಭವನೇ ಆಗ್ತಿರಲಿಲ್ಲ. ಯಾರು ಕಿಡಿಗೇಡಿಗಳು ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಅದರಲ್ಲಿ ಇದ್ದರು ಅನ್ನುವಂಥದ್ದು ನನ್ನ ಆಪಾದನೆ ಆಗಿತ್ತು. ಯಾಕೆಂದರೆ ಇವನು ಆರ್ ಎಸ್ ಎಸ್ ಮ್ಯಾನು. ಇದ್ದಕ್ಕಿದ್ದಂಗೆ ನನಗೆ ಎಫ್ ಐ ಆರ್ ಕಾಪಿ ಸಿಕ್ಕಿದೆ. ಎಫ್ ಐ ಆರಲ್ಲಿ 1,000 ಜನದ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ. 1,000 ಜನ ಸೇರಿದ್ರು ಅಲ್ಲಿ. ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ 1,000 ಜನ ಕಲ್ಲೊಡಿಯುವಂಥದ್ದು ಇದೆಯಾ? 1,000 ಜನ ಕಲ್ಲೊಡೆದಿದ್ದಾರೆ. ಕೆಲ ಕಾರಣಕರ್ತನು ಆರ್ ಎಸ್ ಎಸ್ನವನು ಅಂತ ನಾನು ಹೇಳಿದ್ರೆ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಕೊಡ್ತಾರೆ ಇವರು ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಹೋಗಿ. ಅವನು ಯಾವನೋ ಸಿ ಟಿ ರವಿ ಅನ್ನೋನು, ಅವನು ನಂಬರ್ 1 ಥರ್ಡ್ ರೇಟೆಡ್ ಪೊಲಿಟಿಷಿಯನ್. ಇಡೀ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾನೆ ಅನ್ನುವಂಥದ್ದಕ್ಕೆ ಸುಳ್ಳು ಹೇಳೋದ್ರಲ್ಲಿ ಪದ್ಮಭೂಷಣ ಕೊಡಬೇಕು ಅವನಿಗೆ. ಇವನು ಈಸ್ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಪ್ರತಾಪ್ ಸಿಂಹ, ಅಶೋಕು ಮತ್ತು ಆರ್ ಎಸ್ ಎಸ್ ಕಾರ್ಯಕ್ಕೆ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿರೋದ್ರ ಆಧಾರದ ಮೇಲೆ ಮಾಡಿರುವಂಥದ್ದು. ಆರ್ ಎಸ್ ಎಸ್ನವ್ರು ಇದ್ದರು ಅಲ್ಲಿ. ಸಿದ್ದರಾಮಯ್ಯವರು ಭಾಳ ವ್ಯವಸ್ಥಿತವಾಗಿ ಕ್ಲೀನಾಗಿ ಸರ್ಕಾರ ಮಾಡ್ತಾವ್ರೆ. ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ನೀವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲೋ ಉಳಿ ಹಿಂಡಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸ್ಬೇಕು, ಡೈಲಿ ಸುಳ್ಳು ಹೇಳಿ ಜನಗಳು ಒಂದಷ್ಟು ಜನ ನಂಬರ್ ಹೆಚ್ಚಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅಷ್ಟೇ. ಈ ಮೀಟಿಂಗ್ನ ಹೆಂಗೆ ಮಾಡಿದ್ರು, ಯಾಕೆ ಮಾಡಿದ್ರು? ನಾವು ಅವರಿಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಹೋಗಿದ್ದಕ್ಕೆ ನಮ್ಮ ಕಂಪ್ಲೇಂಟ್ನ ತಗೊಂಡ್ರು, ರಿಜಿಸ್ಟರ್ ಮಾಡಲಿಲ್ಲ. ಏನು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ 10ನೇ ತಾರೀಕು ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಆಗಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳೇ ಆಗಲಿ, ಲೋಕಲ್ ಎಮ್ ಎಲ್ ಎ ಆಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಆಗಲಿ, ಮುಖ್ಯಮಂತ್ರಿಗಳೇ ಆಗಲಿ ಸಂಪೂರ್ಣವಾದಂಥ ಇಂಡಿಪೆಂಡೆನ್ಸ್ನ ಪೊಲೀಸ್ನವ್ರಿಗೆ ನಾವು ಕೊಟ್ಟಿದ್ದೀವಿ. ಯಾರೂ ಇಂಟರ್ಫಿಯರ್ ಆಗಿಲ್ಲ. ಆ ಗಲಾಟೆಗೆ ಪ್ರಮುಖವಾದ ಕಾರಣಕರ್ತರೆ ಆರ್ ಎಸ್ ಎಸ್ನವರು. ಆರ್ ಎಸ್ ಎಸ್ ಹಿನ್ನೆಲೆ ಇರುವಂಥ ವ್ಯಕ್ತಿ ಆರ್ ಎಸ್ ಎಸ್ನವನೇ. ಅವನು ಆರ್ ಎಸ್ ಎಸ್ನವನು ಅಂತ ಹೇಳುವಂಥದ್ದಕ್ಕೆ ಇಲ್ಲಿ ನಮ್ಮಲ್ಲಿ ಫೋಟೋಗಳಿದ್ದಾವೆ ನೋಡಿ. ಇಲ್ಲಿ ಫೋಟೋ ಇದೆ. ಆರ್ ಎಸ್ ಎಸ್ ಬೈಟೆಕಲ್ಲಿ ಕೂತಿದ್ದಾನೆ ಅವನು. ಇವನು ಆರ್ ಎಸ್ ಎಸ್ನವನಲ್ವಾ? ಆರ್ ಎಸ್ ಎಸ್ ಕೈವಾಡ ಇಲ್ವಾ? ಏನು ಪೋಸ್ಟರ್ ಹಾಕಿರೋದು ಇವನು? ಪೋಸ್ಟರ್ ಹಾಕಿರುವಂಥದ್ದು ನೋಡಿ, ಇದನ್ನು ಪೋಸ್ಟರ್ ಹಾಕಿದ್ದಾನೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ 3 ಜನದ್ದು ಫೋಟೋನ ಬೇರೆ ಬೆತ್ತಲೆ ಫೋಟೋವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾನೋ ಬರೀ ಫೋಟೋ ಹಾಕಿದರೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇವರು ಮೈ ಮೇಲೆ ಇವನು ಅರೇಬಿಕ್ಕು ಮತ್ತು ಆದಂಥ ಇದು ನಮ್ಮ ಅಕ್ಷರಗಳನ್ನು ಬರೆದಿದ್ದಾನೆ, ಪದಗಳನ್ನ ಬರೆದಿದ್ದಾನೆ. ಅದಕ್ಕೋಸ್ಕರ ಮುಸ್ಲಿಂ ಯುವಕರು ದಂಗೆ ಎದ್ದಿದ್ದಾರೆ. ಅಂದರೆ ಅವತ್ತು 10ನೇ ತಾರೀಕು 10 ಗಂಟೆಗೇ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಒಂದು ಗುಂಪು ಬಂದು ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಸುನಿಲ್ ಅನ್ನೋರಿಗೆ ಕಂಪ್ಲೇಂಟನ್ನು ಕೊಟ್ಟರೆ ಅವರು ಕಂಪ್ಲೇಂಟ್ನ ತಗೊಳ್ಳೋದೇ ಇಲ್ಲ. ಆಯಿತು, ವೆರಿಫಿಕೇಷನ್ಸ್ ಅದು ಇದು ಎಲ್ಲ ಮಾಡಿ ರಾತ್ರಿ 8 ಗಂಟೆ ಆದರೂ ತಗೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಅಯ್ಯೋ ಇಂಥ ಕೇಸ್ಗಳು ಬತ್ತಲೇ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲದಕ್ಕೂ ನಾವು ಎಫ್ ಐ ಆರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅಂದರೆ ಸೀರಿಯಸ್ ಆಫ್ ಇಶ್ಯೂನ ಅರ್ಥನೇ ಮಾಡ್ಕೊಳ್ಳೋದ್ರಲ್ಲಿ ಪೊಲೀಸ್ನವರು ಫೇಲ್ಯೂರ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ, ಸ್ಪಷ್ಟ ಉದಾಹರಣೆ. ಇದೆಲ್ಲ ಮಾಡೋಕ್ಕಾಗಲ್ಲ ಹೋಗ್ರಿ ಅಂತ ಗದಸ್ ಕಳಿಸ್ಬಿಟ್ಟಿದ್ದಾರೆ. ಆಗ ಅವರು ಗುಂಪುಗೂಡಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗುಂಪು ಕೂಡಿದ್ದಾರೆ, ನೀವು ತಗೊಳ್ಳೇಬೇಕು ಅಂತ. ಆಮೇಲೆ ಒತ್ತಡ ಬಂದ ಮೇಲೆ ಎಫ್ ಐ ಆರ್ನ ಹಾಕುವಂಥ ಕೆಲಸವನ್ನು ಮಾಡಿ ಅವನ್ನ ದಸ್ತಗಿರಿ ಮಾಡಿದ್ದಾರೆ. ಅದು ಮುಂಚೆನೇ ದಸ್ತಗಿರಿ ಮಾಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆ ಉದ್ಭವನೇ ಆಗ್ತಿರಲಿಲ್ಲ. ಆಮೇಲೆ ಇವರು ಗುಂಪನ್ನ ಚದುರಿಸುವಂಥದ್ದಕ್ಕೆ ಲಾಠಿ ಪ್ರಹಾರ ಮಾಡಿ ಇದು ಟಿಯರ್ ಗ್ಯಾಸನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದಾಗ ಯಾರು ಕಿಡಿಗೇಡಿಗಳು ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಅದರಲ್ಲಿ ಇದ್ದರು ಅನ್ನುವಂಥದ್ದು ನನ್ನ ಆಪಾದನೆ ಆಗಿತ್ತು. ಯಾಕೆಂದರೆ ಇವನು ಆರ್ ಎಸ್ ಎಸ್ ಮ್ಯಾನು. ಅವ್ರ ಇಂಟೆನ್ಷನ್ ಭಾಳ ಸ್ಪಷ್ಟವಾಗಿತ್ತು. ಗಲಭೆ ಎಬ್ಬರಿಸಬೇಕು, ಅದನ್ನು ರಾಜಕೀಯ ಬಂಡವಾಳವನ್ನು ಅವರು ಪಡಿಬೇಕು ಅನ್ನುವಂಥದ್ದು, ಬಿ ಜೆ ಪಿಯವ್ರು ಪಡಿಬೇಕು ಅನ್ನುವಂಥದ್ದು ಅಷ್ಟೇ ಉದ್ದೇಶ. ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯಮಾಡಿ ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರು ಯಾರಿದ್ದಾರೆ ಕ್ರಮ ತಗೊಳ್ಳಿ. ಆಮೇಲೆ ಈಗ ಇದ್ದಕ್ಕಿದ್ದಂಗೆ ನನಗೆ ಎಫ್ ಐ ಆರ್ ಕಾಪಿ ಸಿಕ್ಕಿದೆ. ಎಫ್ ಐ ಆರಲ್ಲಿ 1,000 ಜನದ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ. 1,000 ಜನ ನೋಡಿ, ಇಲ್ಲಿ ಎಫ್ ಐ ಆರ್ ಕಾಪಿನಲ್ಲಿ
ಇಲ್ಲಿದೆ ಭಾಳ ಸ್ಪಷ್ಟವಾಗಿ 1000 ಅನ್ನೋನ್ ಪೀಪಲ್ ಅಂತದೆ, ಅಕ್ಯೂಸ್ಡ್ 1000 ಅಂತ ಇದೆ. 1000 ಜನ ಸೇರಿದ್ರ ಅಲ್ಲಿ. ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ 1000 ಜನ ಕಲ್ಲೊಡೆಯುವಂಥದ್ದಿದೆಯಾ? 1000 ಜನ ಕಲ್ಲೊಡೆದಿದ್ದಾರಾ? ಇದು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ನಮ್ಗೆ ಅರ್ಥ ಆಗ್ತಲ್ಲ. ಈಗಾಗಲೇ 15 ಜನ ದಸ್ತಗಿರಿ ಮಾಡಿದ್ದೀರಿ. ಅದರೊಳಗಡೆ ಯಾರಾದರೂ ಇನ್ನೋಸೆಂಟ್ ಇದ್ದರೆ ವೆರಿಫೈ ಮಾಡಿ ಕರೆಕ್ಟಾಗಿ. ಯಾಕೆಂದ್ರೆ ಸುಮ್ಮನೆ ಕತ್ಲಿನಲ್ಲಿ ಮುಖ ಸುಮ್ಮನೆ ಹೋಲ್ತದೆ, ಪರಿಚಯ ಇದನ್ನು ಐಡೆಂಟಿಫೈ ಮಾಡೋಕ್ಕಾಗದೇನೆ ಆ ಪಿಕ್ಚರ್ ಹೋಲ್ತದೆ ಅನ್ನುವಂಥ ಉದ್ದೇಶದಿಂದ ಯಾರ್ಯಾರನ್ನೋ ಇನ್ನೋಸೆಂಟ್ ಪೀಪಲೆಲ್ಲ ತಗೊಂಡೋಗಿ ನೀವು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಹೋಗ್ಬಿಟ್ರೆ ಹಾಗೆ. ಅಂದರೆ ನೀವು ಎಷ್ಟು ಜನ ಅರೆಸ್ಟ್ ಮಾಡ್ತೀರಿ? 1000 ಜನ ಅರೆಸ್ಟ್ ಮಾಡ್ತೀರಾ? ಇಲ್ಲ 200 ಜನ ಅರೆಸ್ಟ್ ಮಾಡ್ತೀರಾ? 300 ಜನ ಅರೆಸ್ಟ್ ಮಾಡ್ತೀರಾ? ಯಾಕೆ ಇವನು ಇದಕ್ಕೆ ಉತ್ತೇಜನ ಕೊಟ್ಟು ಗಲಾಟೆ ಕಾರಣಕರ್ತರು ಯಾರು ಅನ್ನುವಂಥ ಅದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ಎಲ್ಲೂ ಮೀಡಿಯಾದಲ್ಲೂ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇಲ್ವಲ್ಲ. ಅವನು RSS ವ್ಯಕ್ತಿ ಬಂದು ಇದು ಪ್ರಚೋದನೆ ಮಾಡಿ ಇದಕ್ಕೆಲ್ಲ ಕಾರಣಕರ್ತನು RSSನವನು ಅಂತ ನಾನು ಹೇಳಿದ್ರೆ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಕೊಡ್ತಾರೆ ಇವರು RSSನವರು ಮತ್ತು BJPಯವರು ಹೋಗಿ. ಅವನು ಯಾವನೋ CT ರವಿ ಅನ್ನೋನು, ಅವನು ನಂಬರ್ 1 ಥರ್ಡ್ ರೇಟೆಡ್ ಪೊಲಿಟಿಷಿಯನ್. ಇಡೀ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾನೆ ಅನ್ನುವಂಥದ್ದಕ್ಕೆ ಸುಳ್ಳು ಹೇಳೋದ್ರಲ್ಲಿ ಪದ್ಮಭೂಷಣ ಕೊಡಬೇಕು, ಅವನಿಗೆ ಭಾರತ ರತ್ನ ಕೊಡಬೇಕು. ಅಂಥ ಸುಳ್ಳು ಹೇಳೋ ವ್ಯಕ್ತಿ ನಾನು ಸುಳ್ಳು ಹೇಳಿದ್ದೀನಂತೆ. ಇವನಿಗೆ ಸುಳ್ಳ ನಿಜ ಅನ್ನುವಂಥದ್ದು ಪೊಲೀಸ್ ವೆರಿಫಿಕೇಷನ್ಸ್ ಮೇಲೆ ನಡೀತದೆ. ಈಗಲೇ ತನಿಖೆ ಆಗೋದಕ್ಕಿಂತ ಮುಂಚೆನೇ ಲಕ್ಷ್ಮಣನ ಅರೆಸ್ಟ್ ಮಾಡಿದ್ದ. ಆಯಿತು ಮಾಡು ಬಾ ನೋಡೋಣ, ನಿನಗೆ ತಾಕತ್ತಿದ್ರೆ ಬಾಪ ಮಾಡಿಸು. ನಿನ್ನ ಸರ್ಕಾರ ಇದ್ದೇ ಮಾಡಿಸ್ಬಿಡು. ಇಲ್ಲ ನಮ್ಮ ಸರ್ಕಾರದ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿಸಿ ನೋಡೋಣ. ಇವನು ಯಾವನು RSSನವನಲ್ವ ಅವನು? ಯಾರು ಇವನು? ಹೇಳ್ತಾ ಇದ್ದೀವಲ್ಲ ಇವನು RS ಯಾರು ಇವನು? ಏನು ಮಾಡ್ತಾವನೆ? ಬೈಟೆಕಲ್ಲಿ ಕೂತವನಲ್ಲ ಇವನು. ಯಾರು ಇವನು? ಸುರೇಶ್ ಅಲಿಯಾಸ್ ಪಾಂಡುರಂಗ. ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನೋನು RSS ಮ್ಯಾನ್. ಈಸ್ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಪ್ರತಾಪ್ ಸಿಂಹ. ಇದಕ್ಕೆ ರೂವಾರಿ ಯಾರು? ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾಯಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ಕೆಲವು ಆಂಕರ್ಗಳು ಲಕ್ಷ್ಮಣನ ಅರೆಸ್ಟ್ ಮಾಡಿ ಅಂತಾರೆ. ಆಯ್ತಪ್ಪ, ಲಕ್ಷ್ಮಣನ ಅರೆಸ್ಟ್ ಮಾಡಿ. ಯಾಕೆ ಅರೆಸ್ಟ್ ಮಾಡಬೇಕು ಅಂತ ಇದು ಇವನ ಬಗ್ಗೆ ಎಲ್ಲರೂ ಮಾತಾಡ್ತಾವ್ರು? ಯಾರಾದರೂ ಈ ಚೋರನ ಬಗ್ಗೆ ಯಾರಾದರೂ ಮಾತಾಡ್ತಾವ್ರಾ? ಇವನು ಈಸ್ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಪ್ರತಾಪ್ ಸಿಂಹ, ಅಶೋಕು ಮತ್ತು RSS ಕರೆಗೆ. RSSನವ್ರು ಹೇಳ್ಕೊಟ್ಟಿರೋದ್ರ ಆಧಾರದ ಮೇಲೆ ಮಾಡಿರುವಂಥದ್ದು. RSSನವ್ರು ಇದ್ದರು ಅಲ್ಲಿ ಗಲಾಟೆ ಸಂದರ್ಭದಲ್ಲಿ. ಅವ್ರದ್ದು ವೀಡಿಯೋ ಇಲ್ಲದೆ ಇರ್ಬೋದು. ಅವ್ರಿಗೆ ಭಾಳ ಹುಷಾರಾಗಿರ್ತಾರೆ, ಎಲ್ಲಿರಬೇಕು ಅಲ್ಲಿರ್ತಾರೆ ಅವರು. ಅದ್ರ ಮೇಲೆ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. RSSನವ್ರು BJPಯವರು ಏನು ಅನ್ನುವಂಥದ್ದು ತನಿಖೆ ಆಗಲಿ. ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಬಾಯನ್ನು ಮುಚ್ಚುವಂಥ ಕೆಲಸವನ್ನು ನಿಮ್ಮ BJPಯವರು RSSನವ್ರು ನೀವಲ್ಲ, ನಿಮ್ಮ ಅಪ್ಪದಿರು ಬಂದರೂ ಆಗಲ್ಲ. ಅದು ಬೇರೆ ವಿಚಾರ. ನೇರವಾಗಿ ಇದ್ದಕ್ಕಿದ್ದಂಗೆ ಹೇಳುವಂಥ ಕೆಲಸ. ಪೊಲೀಸ್ನವ್ರು ಕೇಳಿದ್ರೆ ಮಾಹಿತಿಯನ್ನು ಕೊಡ್ತೀವಿ ನಾವು. ಇಲ್ಲಿ ಇದೆಯಲ್ಲ ಫೋಟೋ, ಇದಕ್ಕಿಂತ ಬೇಕಾ? ಹೌದು, ಭಾಳ ಸ್ಪಷ್ಟವಾಗಿದೆ. ಅವನ RSS ವ್ಯಕ್ತಿ. RSS ಅನ್ನುವಂಥ ಗೊತ್ತಾದ ಮೇಲೆ, RSS ಅನ್ನುವಂಥದ್ದು ಪೊಲೀಸ್ಗೆ ಮಾಹಿತಿ ಸಿಕ್ಕಿ ಆದಮೇಲೆ ಮಾಧ್ಯಮಗಳ ಮೂಲಕ BJPಯವರು ದಿಕ್ಕು ತಪ್ಪಿಸಿ ಮುಸ್ಲಿಂ ಸಮುದಾಯದ ಮೇಲೆ ಜನಗಳು ಬೀಳಬೇಕು, ಅವ್ರ ಮೇಲೆ ತಪ್ಪು ತಿಳ್ಕೊಬೇಕು. ಏಕಾಏಕಿ ಬಂದು ಕಲ್ಲು ಹೊಡೆದ್ಬಿಟ್ರು, ಪೊಲೀಸ್ ಸ್ಟೇಷನ್ಗೆ ಸುಟ್ಟಾಕ್ಬಿಟ್ರು, ಪೊಲೀಸ್ನವ್ರನ್ನೆಲ್ಲ ಹೊಡೆದು ಗಾಯಗೊಳಿಸ್ಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ನಾನು ಕೇಳ್ತಾ ಇದ್ದೀನಿ. ಅದನ್ನೇ ಸರ್, ಈಗ ನೀವು ಪತ್ರಕರ್ತರು ಪೋಸ್ಟರ್ ಹಾಕಿರೋ ಬಗ್ಗೆ ಹೇಳು ಅಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೌ ಸೆಲ್ಫಿಶ್ ದೀಸ್ ಪೀಪಲ್ ಅನ್ನುವಂಥದ್ದಕ್ಕಿಂತ ಒಂದು ಉದಾಹರಣೆ. ಏನು ನಿಮ್ಮ ಅಜೆಂಡಾ ಏನು ರೀ? ಮುಸ್ಲಿಮ್ಸ್ನ ಏನು ಮಾಡಬೇಕು ಅಂತ ಆಯ್ತು. ಮುಖ್ಯಮಂತ್ರಿಗಳ ಹತ್ರ ನಾವು ಇದನ್ನೆಲ್ಲ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಪಕ್ಷಾತೀತವಾಗಿ ಕೆಲಸ ಮಾಡಲಿ ಪೊಲೀಸ್ನವರು. ಯಾವುದೇ ಪೊಲೀಸ್ನವ್ರನ್ನ ಬೆದರಿಸುವಂಥ ಕೆಲಸವನ್ನು BJPಯವ್ರು ಮಾಡ್ತಾರೆ. ಅಶೋಕ್ ಅವರು ಧಮಕಿ ಹಾಕ್ತಾರೆ, ನಿಮ್ಮನ್ನು ನೋಡ್ಕೊಂತೀವಿ, ನಮ್ಮ ಸರ್ಕಾರ ಬರುತ್ತೆ ಅನ್ನೋದು. ಕೇಂದ್ರ ಸರ್ಕಾರಕ್ಕೆ ನಾವು ಬರಿತೀವಿ, IPS ಆಫೀಸರ್ಸ್ಗಳಿಗೆಲ್ಲ ಹೋಮ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋದು, ನಿನ್ನ ಎತ್ತಾಕ್ಸ್ತೀವಿ ಅನ್ನೋದು, ನಿನ್ನ IPSನ ಕಿತ್ತಾಕ್ಸ್ತೀವಿ ಅಂತ ಧಮಕಿ ಮಾಡೋದು, ಧಮಕಿ ಹಾಕೋದು, ಇದೆಲ್ಲ ಮಾಡ್ತಾವ್ರೆ. ಅದಕ್ಕೆ ಯಾವ ಕಾರಣಕ್ಕೂ ನೀವು ಎದುರ್ಕೊಂಬೇಡಿ. ನೀವು ಯಾಕೆ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ. ನಾವೇನಾದರೂ ಕಾಂಗ್ರೆಸ್ನವ್ರು ಇಂಟರ್ಫೇರ್ ಆಗ್ತಾಯಿದ್ದೀವ? ನಿಮಗೆ ಎಲ್ಲಾದರೂ ಇಂಟರ್ಫೇರ್ ಆಗಿದೆ ಹೇಳಿ ದಯಮಾಡಿ. BJP ಪ್ರತಿಯೊಂದಕ್ಕೂ ಇಂಟರ್ಫೇರ್ ಆಗ್ತಾ ಇದ್ದಾರಲ್ಲ. ಆಡಳಿತ ವ್ಯವಸ್ಥೆ ಕುಸ್ತೋಗಿದೆಯಂತೆ, ಲಾ ಆ್ಯಂಡ್ ಆರ್ಡರ್ ಕುಸ್ತೋಗಿದೆಯಂತೆ. ನಿಮ್ಮ ಕಾಲದಲ್ಲಿ ಏನೇನಾಯಿತು ಅನ್ನುವಂಥದ್ದು ಪೂರ್ತಿ ಬಿಚ್ಚಿಡ್ತೀವಿ ಬಾಪ, ಮಾತಾಡೋಣ. ಯಾರೋ ನೆಮ್ಮದಿಯಾಗಿ ಭಾಳ ಬದುಕಕ್ಕಾತಿದ್ದ BJP ಪೀರಿಯಡಲ್ಲಿ. ಇವಾಗ ಏನಾಗಿದೆ? ಸಿದ್ದರಾಮಯ್ಯವರು ಭಾಳ ವ್ಯವಸ್ಥಿತವಾಗಿ ಕ್ಲೀನಾಗಿ ಸರ್ಕಾರ ಮಾಡ್ತಾವ್ರೆ. ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು. ಅದಕ್ಕೆ ನೀವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲೋ ಉಳಿ ಹಿಂಡಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸ್ಬೇಕು, ಡೈಲಿ ಸುಳ್ಳು ಹೇಳಿ ಜನಗಳು ಒಂದಷ್ಟು ಜನ ನಂಬರ್ ಹೆಚ್ಚಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅಷ್ಟೇ. ವ್ಯಾಟ್ಸಪ್ ಗಿರಾಕಿಗಳು ಒಂದಷ್ಟು ಜನ ಅಲ್ಲಿ ಇಲ್ಲಿ ಕಮೆಂಟ್ಸ್ ಹಾಕೋದು, ನಮ್ಮ ವಿರುದ್ಧ ಕಮೆಂಟ್ಸ್ ಹಾಕೋದು, ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು,
ಅದೆಲ್ಲ ಮಾಡ್ತಾವ್ರೆ. ಅವರೆಲ್ಲ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ಜನಗಳಿಗೆ ಗೊತ್ತು. ಹಾಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕಂಪ್ಲೇಂಟ್ನ ನೀವು ಅದನ್ನೇ ನಮ್ಗೇನಾಗ್ತೀರಿ ನೀವು ಅದರಲ್ಲಿ ಅವರು ಫೋನ್ ಮೂಲಕ ಅವ್ರಿಗೆ ಹುಷಾರಿಲ್ಲದೆ ಇದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಫೋನ್ ಮೂಲಕ ಕೋಆರ್ಡಿನೇಟ್ ಮಾಡಿ ನಮ್ಮ ಮುಖಂಡರುಗಳಿಗೆ ಹೇಳಿ ನಾವೆಲ್ಲ ಹೋಗಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮನೆಗಳು ಕಳಿಸೋಂಥ ಕೆಲಸವನ್ನು ಮಾಡಿ ಆಯಿತು. ನೆಕ್ಸ್ಟ್ ಡೇ ಇದ್ದಕ್ಕಿದ್ದಂಗೆ 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ 11ನೇ ತಾರೀಕು ಪ್ರತಾಪ್ ಸಿಂಹ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀಯಾ ಅಂತ ಕೇಳುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಕ್ಯಾತ್ಮಾನಹಳ್ಳಿಗೆ ಹೋಗಿ ಯುವಕರೆಲ್ಲ ಕಟ್ಟಿಕೊಂಡು ಅಲ್ಲಿ ಪ್ರಚೋದನಾ ಭಾಷಣವನ್ನು ಮಾಡುವಂಥ ಕೆಲಸವನ್ನು ಮುಸ್ಲಿಂ ಸಮುದಾಯವನ್ನು ಬೈಯುವಂಥ ಕೆಲಸವನ್ನು ಮತ್ತು ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ನ ಬೈಯುವಂಥದ್ದು ಕಾಂಗ್ರೆಸ್ನ ಬೈಯುವಂಥ ಕೆಲಸವನ್ನು ಮಾಡಿ ಹೋಗಿದ್ದಾನೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಗೆ ಅಶೋಕ್ ಅವರು ಇಲ್ಲಿ ಲೋಕಲ್ ಲೀಡರ್ಸ್ಗಳನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಉದ್ರಿಕ್ತ ಸಮಸ್ಯೆ ಇದ್ದಾಗ ಪರಿಸ್ಥಿತಿ ಇದ್ದಾಗ ಇವರು ಈ ಥರ ಕೂತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಒಂದಷ್ಟು ಜನ ಮುಖಂಡರುಗಳು ಹಿಂದ್ಗಡೆ ಯಾರೊಬ್ಬ ರೌಡಿ ಶೀಟರು ಅವರೆಲ್ಲ ಇದ್ದಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಅದನ್ನು ವೆರಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೀಟಿಂಗ್ನ ಹೆಂಗೆ ಮಾಡಿದ್ರು, ಯಾಕೆ ಮಾಡಿದ್ರು? ನಾವು ಅವರಿಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಹೋಗಿದ್ದಕ್ಕೆ ನಮ್ಮ ಕಂಪ್ಲೇಂಟ್ನ ತಗೊಂಡ್ರು, ರಿಜಿಸ್ಟರ್ ಏನು ಮಾಡಲಿಲ್ಲ. ಅದಾದಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾವು 4-5 ಜನ ಹೋಗುವಂಥದ್ದಕ್ಕೆ ನಮ್ಮನ್ನು ಬಿಡಲೇ ಇಲ್ಲ. ರೋಡಲ್ಲಿ ನಾವು ಕೂತ್ಕೊಂಡ್ವಿ, ನಮ್ಮನ್ನು ಒಳಗಡೆ ಬಿಡಲೇ ಇಲ್ಲ. ಇವ್ರನ್ನ ಮಾತ್ರ ಪೊಲೀಸ್ ಸ್ಟೇಷನ್ ಒಳಗಡೆ ರಾಜ್ಯಾತೀತವನ್ನು 100ಕ್ಕೆ 100ರಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ನಾನು. ಇಲ್ಲೇನೇನು ಆಗ್ತಾ ಇದ್ದಾವೆ. ಯಾಕೆಂದರೆ DCM ಮೈಸೂರಿಗೆ ಬಂದಿದ್ದರು, ಒಂದಷ್ಟು ಆಫೀಸರ್ಸ್ಗಳು ಯಾವುದೋ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನಿಜ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳ ಹತ್ರನೂ ಹೋಗಿ ಈ ಆಫೀಷಿಯಲ್ಸು ಅವ್ರಿಗೇನು ಬೇಕೋ ಅದನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ಯಾಗ ಅದರ್ ಪಾರ್ಟ್ ಆಫ್ ದಿ ಇಶ್ಯೂ, ಅದರ್ ಪಾರ್ಟ್ ಆಫ್ ದಿ ಮ್ಯಾಟರನ್ನು ವಿಲ್ ನಾಟ್ ಬಿ ಎಕ್ಸ್ಪ್ಲೈನ್ ಟು ಚೀಫ್ ಮಿನಿಸ್ಟರ್. ದಟ್ ಇಸ್ ವಾಟ್ ಇಟ್ಸ್ ಹ್ಯಾಪನಿಂಗ್. ಅವ್ರು ಇವರೇನು ಹೇಳ್ತಾರೋ ಒಂದು ಸೈಡ್ ತಿಳ್ಕೊಳ್ಳೋವಂಥ ಕೆಲಸಗಳಾಗೋಗ್ಬಿಟ್ರೆ ಹಂಗೆ. ಸತ್ಯ ಏನು ಅನ್ನುವಂಥ ಜನಗಳು ತಿಳಿಸ್ಬೇಕಲ್ಲ, ಅದನ್ನು ತಿಳಿಸೋವಂಥ ಕೆಲಸವನ್ನು ನಾವು ಮುಖ್ಯಮಂತ್ರಿಗಳ ಜೊತೆ ಮಾಡ್ತೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಹತ್ರನೂ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಸತ್ಯ ಏನು ಅಂತ. ಅದನ್ನೇ ಸರ್, ಈಗ ಒಬ್ಬ ರೌಡಿ ಶೀಟರ್ ಅಲ್ಲದೇನೆ ಉದ್ರಿಕ್ತ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ನೋಡಿ, ರೌಡಿ ಶೀಟರು ಫೆರಡಲ್ಲಿದ್ದಾನೆ, ಅದೇ ರೌಡಿ ಶೀಟರು ಇಲ್ಲಿ ಕುಂತವನೆ ಪೊಲೀಸ್ ಕಮಿಷನರು. ಸೇಮ್ ಯಾರು ಪೆರೇಡ್ ಮಾಡಿದ್ದಾರೆ DCP 1 DCP 2 ಅವರು ಇಲ್ಲೇ ಕುಂತವ್ರೆ. ಒಬ್ಬ ರೌಡಿ ಶೀಟರು ಇನ್ಸ್ಪೆಕ್ಟ್ರ್ ಮುಂದೆ ನಿಂತ್ಕೊಳ್ಳೋಂಗಿಲ್ಲ. ಆ ಥರ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಇವನ್ನ ಹೆಂಗೆ ನೀವು ಬಿಟ್ರಿ? ಆಯಿತು, ರೌಡಿ ಶೀಟರು ಅವನು ಬಿಟ್ಬಿಡೋಣ. ನೀವು ಈ ಅಶೋಕು ಇವರೆಲ್ಲ ವಿರೋಧ ಪಕ್ಷ ನಾಯಕನಾಗಿದ್ರು ಅವ್ರು ಏನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರು? ಅವತ್ತು ಏನಕ್ಕೆ ಬಂದಿದ್ರು? ಪ್ರತಾಪ್ ಸಿಂಹ ಏನಕ್ಕೆ ಬಂದಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ? ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಇಸ್ಕೊಂಡು ಹೋಗ್ಬೇಕಲ್ವೇ? ನೀವು ಕೂತ್ಕೊಂಡು ಈ ಥರ ಮೀಟಿಂಗ್ಗಳು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮನ್ನ ಯಾಕೆ ಒಳಗಡೆ ಬಿಡಲಿಲ್ಲ? ನಮ್ಮನ್ನ ಯಾಕೆ ಕೂರಿಸಿ ಈ ಥರ ಮಾತಾಡಲಿಲ್ಲ? ಎಲ್ರಿಗೂ ಒಂದೇ ಆಗಿರ್ಬೇಕಲ್ವಾ? ಈ ಗಲಾಟೆಗೆ ಪ್ರಮುಖವಾದ ಕಾರಣಕರ್ತರನ್ನ ಕೂರಿಸ್ಕೊಂಡು ನೀವು ಮೀಟಿಂಗ್ ಮಾಡ್ತೀರಾ ಅಂದರೆ ಪೊಲೀಸ್ನವ್ರು ಹೆಂಗಿದು? ದೊಡ್ಡ ಶಿಪ್ಗಳು ತಗೊಂಬಂದು ಜನಗಳನ್ನೆಲ್ಲ ಹೋಗಿ ಸಮುದ್ರಕ್ಕೆ ಎಸ್ಬಿಡ್ರಿ ಮುಸ್ಲಿಮ್ಸ್ನಾಗ ನೋಡೋಣ. ನಿಮಗೆ ತಾಕತ್ತಿದೆ, ನಿಮ್ಮದು ಸರ್ಕಾರ ಇದೆಯಲ್ಲ 11 ವರ್ಷದಿಂದ. ಯಾಕೆ ಇಷ್ಟೊಂದು ನೀವು ದ್ವೇಷ ಸಾಧಿಸ್ತೀರಾ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು, ಹಿಂದುಳಿದ ವರ್ಗದವರು, ದಲಿತರ ಬಗ್ಗೆ? ಯಾಕೆ ಇಷ್ಟೊಂದು ದ್ವೇಷ? ಏನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಇವರು. ಅವನು ಯಾರು CT ರವಿನವನು ಸತ್ಯ ಹರಿಶ್ಚಂದ್ರನ ಮೊಮ್ಮಗೊಂದು ರೀತಿಯಲ್ಲಿ ಮಾತಾಡ್ತಾನವ. ಅರೆಸ್ಟ್ ಮಾಡಬೇಕಂತೆ ನನ್ನ. ಕಳ್ಳರು ನೀವು, BJPಯವರು. RSS ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿದ್ರೆ RSS ಬಗ್ಗೆ ಮಾತಾಡೋಂಗಿಲ್ವಂತೆ. RSSನ ದೇಶ ಕಟ್ಬಿಟ್ರಂತೆ, ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವ್ರು ಇವರೇ ಅಂತೆ. ಅಲ್ಲ, ಇವರು ಉದ್ದೇಶನೇ ಕೋಮು ಸಂಘರ್ಷಣೆ ಆಗಬೇಕು, ರಾಜ್ಯದಲ್ಲಿ ಇದು ವ್ಯಾಪಿಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮಾಡಿರುವಂಥ ಒಂದು ಹಲ್ಕಾ ಕೆಲಸ ಇದು. ಅದಕ್ಕೆ ಈ ಪೊಲೀಸ್ನವರು ಆ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಬರೀ ಮುಸ್ಲಿಮ್ಸ್ ಅವ್ರ ಮೇಲಲ್ಲ, ಯಾರಾದರೂ ಕಲ್ಲು ಹೊಡೆದಿದ್ರೆ ಅವ್ರಿಗೆ ಕಾನೂನು ಕ್ರಮವಾಗಿ ಏನು ಜರುಗಿಸ್ಬೇಕು ಅನ್ನೋ ಕ್ರಮವನ್ನು ಜರುಗಿಸಿ. ಅದಕ್ಕೆ ನಾವೇನು ಅಡಚಣೆ ಮಾಡ್ತಾ ಇಲ್ವ? ಅದಕ್ಕೇನು ನಾವು ಅಡ್ಡ ಬರ್ತಾ ಇಲ್ವಲ್ಲ? ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ವಲ್ಲ ನಾವು? ಇವನ ಬಗ್ಗೆನೂ ಮಾಡಿ ಸ್ವಾಮಿ. ಇವನ ಹಿನ್ನೆಲೆ ಏನು, ಇವನಿಗೆ ಹಿಂದೆ ಇದ್ದಿದ್ದು ಯಾರು, ಪ್ರಚೋದನೆ ಮಾಡುವಂಥದ್ದಕ್ಕೆ ಯಾರ್ಯಾರು ಉತ್ತೇಜನ ಕೊಟ್ಟರು, ಗಲಾಟೆ ಮಾಡುವಂಥದ್ದಕ್ಕೆ ಪ್ರೇರಣೆ ಯಾರು ಕೊಟ್ಟರು ಅನ್ನುವಂಥದ್ದು ದಯಮಾಡಿ ಹೇಳಿ. ಕೆಲವು ಪೊಲೀಸ್ ಆಫೀಸರ್ಸ್ಗಳು ಇನ್ವಾಲ್ವ್ ಆಗಿದ್ದರೆ ಅವ್ರನ್ನೂ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು.